ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲಿಂದ ವೃಷಭ ರಾಶಿಯ ಎಲ್ಲ ಸ್ನೇಹಿತರಿಗೂ ಸಹ ಶುಭವಂದನೆಗಳು. ಸ್ನೇಹಿತರೆ, ಗುರು, ಶನಿ, ರಾಹು, ಕೇತು ಹಾಗೆ ಬುಧ ಈ ಒಂದು ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಇಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯವರು 2026 ಜನವರಿ ತಿಂಗಳಲ್ಲಿ ಹೇಗಿರ್ತಾರೆ, ಯಾವ ಫಲ ದೊರೆಯುತ್ತದೆ ಅನ್ನೋದನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಜನವರಿ 2026ರಲ್ಲಿ ಹಣಕಾಸಿನ ವಿಷಯ, ಕೆಲಸ, ಕುಟುಂಬ ಮತ್ತು ಬೆಳವಣಿಗೆ ಎರಡರಲ್ಲೂ ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು. ಹಾಗೆಯೇ ಗುರು 2ನೇ ಸ್ಥಾನದಲ್ಲಿರೋದ್ರಿಂದ ಹಣ, ಮಾತು, ಕುಟುಂಬ ಇವೆಲ್ಲ ಶುಭವಾಗಿರ್ತವೆ. ಇನ್ನು 10ನೇ ಸ್ಥಾನದಲ್ಲಿ ಶನಿ ದೇವ ಇರೋದರಿಂದ ಕೆಲಸದಲ್ಲಿ ಹೆಚ್ಚು ಜವಾಬ್ದಾರಿ ಮತ್ತು ಪ್ರಗತಿ ಮಾತ್ರ ಸ್ಥಿತವಾಗಿರುತ್ತೆ. ಇನ್ನು 11ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹೊಸ ಆದಾಯದ ಮಾರ್ಗಗಳು ಸಹ ನಿಮಗೆ ಈ ಒಂದು ತಿಂಗಳಲ್ಲಿ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಮೊದಲನೇ ವಿಷಯ, ಅವರ ಒಂದು ಕೆರಿಯರ್ ಬಗ್ಗೆ ಅಂದರೆ ಕೆಲಸ ಅಥವಾ ವೃತ್ತಿಯ ಬಗ್ಗೆ ಮಾತಾಡೋದಾದರೆ, ಈ ತಿಂಗಳಲ್ಲಿ ಮೈನ್ ಜುಪಿಟರ್ ಮತ್ತು ಸ್ಯಾಟರ್ನ್ 10ನೇ ಮನೆಯಲ್ಲಿರೋದ್ರಿಂದ ಕ್ಯಾರಿಯರ್ಗೆ ಇದು ಬಹಳ ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆಯಿತಾ, ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಸಿಗುತ್ತೆ, ಹೊಸ ಜವಾಬ್ದಾರಿಗಳು, ಎಕ್ಸ್ಟ್ರಾ ಟಾಸ್ಕ್ಗಳು ಸಿಗ್ತವೆ. ಇನ್ನು ನಿಮ್ಮ ಒಂದು ಪ್ರಾಮಾಣಿಕತೆಗೆ ತಕ್ಕಂಗೆ ನಿಮಗೆ ಗೌರವ ಕೂಡ ಸಿಗುತ್ತೆ. ವೃತ್ತಿಯಲ್ಲಿ ನಿಧಾನ ಆಗಿರ್ಬೋದು, ಬಟ್ ಪವರ್ಫುಲ್ ಬೆಳವಣಿಗೆ ಅಂತ ನಿಮ್ಗೆ ಇದ್ದೇ ಇರುತ್ತೆ. ಕಂಪ್ನಿ, ಬ್ಯಾಂಕಿಂಗ್ ಕ್ಷೇತ್ರ, ಮೀಡಿಯಾ ಕ್ಷೇತ್ರ ಅಥವಾ ಫೈನಾನ್ಷಿಯಲ್ ಸೆಕ್ಟರ್ಸಲ್ಲಿ ಅಂದರೂ ನೀವು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಹೆಚ್ಚಿನ ಲಾಭಾಂಶ ಕೂಡ ದೊರೆಯುವಂಥ ಒಂದು ಅವಕಾಶ ಈ ತಿಂಗಳಲ್ಲಿ ಜಾಸ್ತಿ ಇದೆ. ಈ ತಿಂಗಳು ಫಸ್ಟ್ ವೀಕು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೋಬಾರ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಅಂದರೆ ನಿಮ್ಮ ಒಂದು ಕೆಲಸಕ್ಕೆ ಅದು ಎಡವಟ್ಟಾಗಿರೋದ್ರಿಂದ ಸ್ವಲ್ಪ ನಿಮ್ಮ ಒಂದು ಓವರ್ ಥಿಂಕಿಂಗ್ನ ಅವಾಯ್ಡ್ ಮಾಡಿದರೆ ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಈ ತಿಂಗಳ ಬಗ್ಗೆ ಮಾತಾಡೋದಾದರೆ, ಗುರು 2ನೇ ಸ್ಥಾನದಲ್ಲಿರೋದ್ರಿಂದ ಹಣದ ಒಂದು ಸುರಕ್ಷತೆ ಮತ್ತು ಅಂದರೆ ನಿಮ್ಮಲ್ಲಿ ಹಣ ಸೇವ್ ಆಗುತ್ತೆ, ಬರ್ತಾ ಇರುತ್ತೆ ಹಣ. ಬಾಕಿ ಹಣ ವಾಪಸ್ ಅಂದರೆ ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ದೀರಾ ಅಥವಾ ಸಾಲ ತೊಗೊಳ್ತಿದ್ದೀರಾ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಹಣ ಬರೋಂಥ ಒಂದು ಚಾನ್ಸ್ ಇದೆ. 11ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸೈಡ್ ಇನ್ಕಮ್ ಅಂದರೆ ಆನ್ಲೈನ್ ಗೇಮಿಂಗ್ ಆಗಿರ್ಬೋದು ಅಥವಾ OT ಎಕ್ಸ್ಟ್ರಾ ನಿಮಗೊಂದು ಏನೋ ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಡೆಲಿವರಿ ಬಾಯ್ ಆಗಿದ್ದೀರಾ ಅಂತಂದರೆ ಎಕ್ಸ್ಟ್ರಾ ಆರ್ಡ್ರ್ ಕೊಡ್ತೀರಾ, ಅಷ್ಟು ನಿಮಗೆ ಇನ್ಕಮ್ ಇರುತ್ತಲ್ವ. ಸೊ ಆ ಥರ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚಿನ ಒಂದು ಶ್ರಮನ ನಿಮ್ಮ ಪ್ರಾಮಾಣಿಕತೆಯಿಂದ ನೀವು ಮಾಡಿದ್ರಿಂದ ಅಲ್ಲಿ ನಿಮಗೆ ಇನ್ಕಮ್ ಕೂಡ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಅದು ಮನೇಲಿ ವರ್ಕ್ ಮಾಡಿರೋರು ಆಗಿರ್ಬೋದು ಅಥವಾ ಆಫೀಸಲ್ಲಿ ಮಾಡಿರೋರು ಆಗಿರ್ಬೋದು ಅಥವಾ ನೀವು ಸ್ವಂತ ಮಾಡೋರು ಆಗಿರ್ಬೋದು. ನೀವು ಎಷ್ಟು ಶ್ರಮ ಆಗ್ತೀರಾ ಅಷ್ಟು ನಿಮಗೆ ಪ್ರತಿಫಲ ಸಿಗುತ್ತೆ. ಶನಿ ಪ್ರಭಾವದಿಂದ ಸಂಯಮದ ಹಣಕಾಸು ನಿರ್ವಹಣೆ ಅಂದರೆ ನೀವು ದುಡ್ಡನ್ನ ಉಳಿಸ್ಬೇಕು, ಬರೋದಷ್ಟೇ ಅಲ್ಲ, ಬಂದಿರೋ ದುಡ್ಡನ್ನ ನೀವು ಖರ್ಚು ಮಾಡ್ಕೋಬಾರ್ದು, ಉಳಿಸ್ರಿ. ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಜನವರಿ 14 ಅಂದರೆ ಜನವರಿ 2ನೇ ವಾರದಿಂದ 24ನೇ ತಾರೀಕು, ಜನವರಿ 14ರಿಂದ 24ನೇ ತಾರೀಕು ಒಳಗೆ ನೀವು ಹೂಡಿಕೆ ಮಾಡಿ. ನೀವಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ನಾನು ಬೇರೆಯವ್ರಿಗೆ ಸಾಲ ಕೊಡ್ತೀವಿ ಅಂತ ಕೂಡ ಬಡ್ಡಿ ವ್ಯವಹಾರ ಏನಾದ್ರು ಮಾಡ್ತಿದ್ದೀರಾ ಅಂದರೆ ನೀವು ಕೊಡ್ರಿ, ನಿಮ್ಗೆ ತುಂಬ ಲಾಭ ಬರೋಂಥ ಚಾನ್ಸಸ್ ಇದೆ. ಆಯಿತಾ, ನೀವು ಹುಷಾರಾಗಿರ್ಬೇಕು. ಹೆಂಗೆ ಅಂದರೆ ಜಾಗರೂಕರಾಗಿರ್ಬೇಕು ಅಂತ ಹೇಳ್ತೀವಲ್ಲ, ಸೊ ಎಚ್ಚರಿಕೆ, ಕೇರ್ಫುಲ್ ಆಗಿರಬೇಕು ಅಂತೀವಲ್ಲ, ಆ ಥರ ಬಂದುಬಿಟ್ಟು ಜನವರಿ 1ನೇ ತಾರೀಕಿಂದ ಜನವರಿ 8ನೇ ತಾರೀಕುವರೆಗೂ ಸ್ವಲ್ಪ ಹುಷಾರಾಗಿರಿ. ನೀವು ಮೋಸ ಹೋಗೋಂಥ ಚಾನ್ಸಸ್ ಇದೆ ನಿಮಗೆ, ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಮಾತಿನ ವಿಚಾರದಲ್ಲಾಗಿರ್ಬೋದು. ಸೊ ಫಸ್ಟ್ ವೀಕ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ದುಡ್ಡು ನಿಮಗೆ ಬರ್ತಾ ಇರುತ್ತೆ, ಉಳಿಸೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಲವ್ ಲೈಫ್ ಮತ್ತು ಮ್ಯಾರೇಜ್ ಬಗ್ಗೆ ನಿಮಗೇನಾದರೂ ಮಾತಾಡಬೇಕಂತಂದರೆ ಈ ಒಂದು ತಿಂಗಳಲ್ಲಿ ದಾಂಪತ್ಯದಲ್ಲಿ ಒಗ್ಗಟ್ಟಿರುತ್ತೆ. ಅಂದರೆ ನಿಮ್ಮ ಒಂದು ಹಸ್ಬೆಂಡ್ ಆಗಲಿ ಅಥವಾ ನಿಮ್ಮ ಲವರ್ ಆಗಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಪಾರ್ಟ್ನರ್ ಅಪ್ರಿಷಿಯೇಷನ್ ಮಾಡ್ತಾರೆ, ನಿಮ್ಮನ್ನ ಖುಷಿಯಿಂದ ಇಟ್ಕೋತಾರೆ. ನೀವೇನೇ ಒಂದು ಅಡುಗೆ ಮಾಡೋಕ್ಕಿದ್ರು ಅವರು ಖುಷಿ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ದೂರದಲ್ಲಿರುವ ಲವರ್ಸ್ಗೆ ಒಂದು ಅಂದರೆ ನಿಮ್ಮಿಂದ ದೂರ ಆಗಿರ್ತಾರಲ್ಲ, ಸೊ ಈ ಒಂದು ತಿಂಗಳಲ್ಲಿ ಅವರು ರೀಕಾಂಟ್ಯಾಕ್ಟ್ ಆಗುತ್ತೆ, ಮತ್ತು ನಿಮ್ಮನ್ನು ಭೇಟಿ ಆಗ್ತಾರೆ. ಫೋನ್ ಮುಖಾಂತರ ಆಗಿರ್ಬೋದು ಅಥವಾ ಲೈವ್ ಆಗಿರ್ಬೋದು, ಭೇಟಿ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ ವೈಫ್ ಊರಿಗೆ ಹೋಗ್ಬಿಟ್ಟಿದ್ದಾರೆ ಬಿಟ್ಬಿಟ್ಟು ಅಂದರೆ ಅವರು ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗಿ ವಾಪಸ್ ಬರೋಂಥ ಚಾನ್ಸಸ್ ಇದೆ. ಆಯಿತಾ, ನಾವು ಫ್ಯಾಮಿಲಿ ಸಪೋರ್ಟ್ ಕೂಡ ಈ ಒಂದು ತಿಂಗಳಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಏನಂದರೆ ಕೇತು 5ನೇ ಮನೇಲಿರೋದ್ರಿಂದ ಸ್ವಲ್ಪ ನಿಮಗೆ ಓವರ್ ಥಿಂಕಿಂಗು ಮತ್ತು ಸ್ಮಾಲ್ ಎಮೋಷ್ನಲ್ ಕನ್ಫ್ಯೂಷನ್ಸ್ ಇರುತ್ತೆ, ಅವನ್ನೆಲ್ಲ ನೀವು ಬಿಟ್ಟಾಕಿದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ಮನೆ, ಇಲ್ಲಿ ನಿಮಗೆ ಹಿರಿಯರಿಂದ ಆಶೀರ್ವಾದ, ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮಗಿಂತ ಹಿರಿಯರ ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅವ್ರ ಕಡೆಯಿಂದ ನಿಮ್ಗೆ ಒಂದು ಸ್ವಲ್ಪ ಆಶೀರ್ವಾದ ಅಂದರೆ ಹೆಲ್ಪ್ ಸಿಗುತ್ತೆ. ಮನೆಯಲ್ಲಿ ಏನಾದರೂ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡಿ, ಅದು ನಿಮ್ಮ ಮ್ಯಾರೇಜ್ ಆಗಿರಲಿ ಅಥವಾ ಬೇರೆ ಏನಾಗಿರಲಿ ವಿಷಯದ ಬಗ್ಗೆ ಮಾತಾಡ್ತಾರೆ, ಒಳ್ಳೆಯ ಒಂದು
ಸಂತೋಷಕರ ವಾತಾವರಣ ಮನೆಯಲ್ಲಿದೆ ಅಂತಲೇ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ, ಮನೇಲಿ ಏನಂತ ತೊಂದರೆ ಬರಲ್ಲ. ಸ್ನೇಹಿತರ ಜೊತೆನೂ ಕೂಡ ಸಹೋದರರಾಗಿದ್ದರೂ ಕೂಡ ಅವರೆಲ್ಲರ ಜೊತೆ ನಿಮ್ಮ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ಬಗ್ಗೆ ಮಾತಾಡೋದಾದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಗಂಟಲು ನೋವು, ಅಸಿಡಿಟಿ ಮತ್ತು ಭುಜ ಅಥವಾ ಕುತ್ತಿಗೆಯಲ್ಲಿ ನೋವು ಬರೋಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ. ಇದಕ್ಕೆ ಕಾರಣ ಶನಿದೇವರಾಗಿರೋದ್ರಿಂದ ನಿಮಗೆ ಭುಜ ಮತ್ತು ಕುತ್ತಿಗೆಯಲ್ಲಿ ತುಂಬ ನೋವು ಬರುತ್ತೆ. ವೃಷಭ ರಾಶಿಯವರು ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು. ಜನವರಿ ತಿಂಗಳಲ್ಲಿ ಇದು ಅಧಿಕ ಆಗೋದ್ರಿಂದ ನೀವು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ. ಏನಪ್ಪ ಅಂತಂದರೆ ನಿಮಗೆ ಮೊದಲನೇದಾಗಿ ಓಂ ಭ್ರಂ ಬೃಹಸ್ಪತಿಯೇ ನಮಃ ಅಂತ ಗುರುವಾರ 108 ಸಲ ನೀವು ಹೇಳಬೇಕು. ಪ್ರತಿ ಗುರುವಾರ 108 ಸಲ ನೀವು ಬೃಹಸ್ಪತಿನ ಧ್ಯಾನ ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ಕೆಲವು ಅಡೆತಡೆಗಳು ಕಡಿಮೆ ಆಗ್ತವೆ. ಇನ್ನು ಶನಿ ಶಾಂತಿ ಅಂದರೆ ನಿಮಗೆ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗೆ ಶನಿದೇವರೇ ಕಾರಣ ಆಗಿರೋದ್ರಿಂದ ಪ್ರತಿಯೊಂದು ಶನಿವಾರ ಆಂಜನೇಯ ಅಥವಾ ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ಲ, ತುಂಬ ಬರ್ತಾ ಇದೆ ಬಟ್ ಉಳಿತಾ ಇಲ್ಲ, ಎಲ್ಲ ಖರ್ಚಾಗುತ್ತೆ ಅಂದರೆ ನೀವು ಶುಕ್ರವಾರ ದೇವರಿಗೆ ಲಕ್ಷ್ಮೀ ದೇವಿ ಆಗಿರಲಿ ಅಥವಾ ನಿಮ್ಮ ಊರಿನ ಗ್ರಾಮ ದೇವತೆ ಆಗಿರಲಿ ಆ ಒಂದು ದೇವರಿಗೆ ಹೂವನ್ನ ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಈ ಒಂದು ಜನವರಿ ತಿಂಗಳಲ್ಲಿ ಶುಭ ದಿನಗಳು ಯಾವುವು ಗುರುಗಳೇ ಅಂತ ನೀವು ಕೇಳೋದಾದರೆ 5, 8, 14, 18, 23 ಮತ್ತು 29 ಈ ಒಂದು ದಿನಗಳು ನಿಮಗೆ ತುಂಬ ಒಳ್ಳೆಯ ದಿನಗಳಾಗಿರುತ್ತವೆ. ನೀವು ಈ ದಿನಗಳಲ್ಲಿ ನೀವೇನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 5, 8, 14, 18, 23 ಮತ್ತು 29 ಈ ದಿನಗಳಲ್ಲಿ ಪ್ರಯತ್ನ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಕೆಟ್ಟ ದಿನಗಳು ಒಳ್ಳೆದಿದ್ಮೇಲೆ ಕೆಟ್ಟದಿದ್ದೇ ಇರುತ್ತಲ್ವ. ಸೊ 1, 9, 10, 16 ಮತ್ತು 26 1, 9, 10, 16 ಮತ್ತು 26 ಈ ಒಂದು ದಿನಗಳು ತುಂಬ ಕೆಟ್ಟ ದಿನಗಳಾಗಿರೋದ್ರಿಂದ ನೀವು ಯಾವುದೇ ಒಂದು ಒಳ್ಳೆ ಕೆಲಸನ ಈ ಒಂದು ದಿನಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಈ ಜನವರಿ ತಿಂಗಳಲ್ಲಿ ನಿಮಗೆ ಲಕ್ಕಿ ಕಲರ್ ಬಂದು ಹಸಿರು ಮತ್ತು ಬಿಳಿಯಾಗಿರುತ್ತೆ. ಲಕ್ಕಿ ನಂಬರ್ ಬಂದು 6, ಲಕ್ಕಿ ಡೈರೆಕ್ಷನ್ ಬಂದು ದಕ್ಷಿಣ ಮತ್ತು ಪೂರ್ವ, ಲಕ್ಕಿ ದೇವರು ಬಂದು ಶ್ರೀ ಮಹಾಲಕ್ಷ್ಮಿ, ಲಕ್ಕಿ ಟೈಮ್ ಬಂದುಬಿಟ್ಟು 9 ಗಂಟೆಯಿಂದ 11:30, ಮಧ್ಯಾಹ್ನ 2 ಗಂಟೆಯಿಂದ 3:30. ಟೋಟಲಾಗಿ ಹೇಳ್ಬೇಕಂದ್ರೆ ವೃಷಭ ರಾಶಿಯವರಿಗೆ 2026 ಜನವರಿ ಏನಿದೆ ಈ ಒಂದು ತಿಂಗಳಲ್ಲಿ ಹಣಕಾಸಿನ ಒಂದು ಬೆಳವಣಿಗೆ ಅಂದರೆ ದುಡ್ಡು ಕಾಸು ವಿಚಾರದಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ. ಕೆಲಸದಲ್ಲಿ ಜವಾಬ್ದಾರಿ ಮತ್ತು ಶಾಂತಿ ತುಂಬಿರುತ್ತೆ. ಗುರು ಶನಿ ಎರಡರೂ ಸಹಕಾರದಿಂದ ನಿಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಗ್ಯಾರಂಟಿ ಸಿಗುತ್ತೆ. ಶ್ರಮಕ್ಕೆ ತಕ್ಕ ಫಲ ಖಚಿತ ಆಗಿರುತ್ತೆ. ಪ್ರೀತಿ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ ಈ ಒಂದು ತಿಂಗಳು ಹೇಳಬೇಕು ಅಂತಂದರೆ ಇದು ಒಳ್ಳೆ ಮಾಸ ಅಂತಲೇ ಹೇಳ್ಬೋದು, ಒಳ್ಳೆ ತಿಂಗಳು ಅಂತಲೇ ಹೇಳ್ಬೋದು.